ಪಾಪ ರವೀಂದ್ರನಾಥ್ ಸೀನಿಯರ್ ಮನುಷ್ಯ, ರೆಸ್ಪೆಕ್ಟ್ ಕೊಡಬೇಕು. ಅವರೇ ನಾನೇನು ಹೇಳಿಲ್ಲ, ಕರೆದಿಲ್ಲ, ಎಲೆಕ್ಷನ್ ಮಾತಾಡಿಲ್ಲ, ಅವರಾಗಿ ಸೃಷ್ಟಿ ಮಾಡ್ಯಾರೀಗ ನನಗೆ ಸಿಂಪತಿ ಬರಲಿ ಅಂತ. ನನಗೆ ಮುಂಚಿನ ಪರಿಚಯ ರವೀಂದ್ರನಾಥ್, ಹಂಗಂದ್ರೆ ನನಗೆ ಅಣ್ಣ ಆಗ್ಬೇಕು. ದೊಡ್ಡರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡಿಲ್ಲ. ಯಾಕಂದ್ರೆ ರವೀಂದ್ರನಾಥ್ ನಾನು ನೋಡ್ದಂಗೆ ನಾವಿನ್ನೂ ಹೈಸ್ಕೂಲ್ನಾಗಿದ್ದಾಗ ಆರ್ಗನೈಸ್ ಮಾಡ್ಯಾರ, ಯಾವುದೋ ಪಾರ್ಟಿಗೋಸ್ಕರ ಜೀವನೇ ಮುಡುಪಾಗಿಟ್ಟಾರ ಅಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂದ್ರೆ ಅವಾಗ ನೋಡ್ದಂಗೆ ಅವರು ಈ ಕಿಣಿ, ಆಮೇಲೆ ಶಂಕರನಾರಾಯಣ, ಆಮ್ಯಾಗ ಸೋಮನಾಥ್, BJP ಸೋಮನಾಥ ಅಂತಿದ್ವಿ ನಾವು, ಆಮ್ಯಾಗ ತಾರಾನಾಥ್ ಸಾಕ್ರೆ, ಇವರು ಒಂದು 8 ಜನ ಎಲ್ಲ ಸರ್ಕಲ್ಗಳಾಗೆ ಸಾಯಂಕಾಲ 5:30 6 ಗಂಟೆಗೆ ಕುತ್ಕೊಳ್ಳೋರು. ಕುತ್ಕೊಂಡ್ಬಿಟ್ಟು ಒಂದು ದಿವ್ಸಕ್ಕೆ ವಾರದ ಪ್ಲ್ಯಾನ್ ಹಾಕೋರು, ಹಳೆ ಊರಿನಾಗ ಹೊಸ ಊರಾಗ ಎಲ್ಲ ಕಡೆಗೂ ಮಾಡಿ. ಅವಾಗ ಇವರೆಲ್ಲ ಎಲ್ಲಿದ್ರು ಅವಾಗ? ಅಲ್ಲಪ್ಪ, ಓಟ್ ಕೇಳಕ್ಕೆ ಹೋಗ್ಬಾರ್ದ? ಅವತ್ತು ನನಗೆ ಸಿಕ್ಕರು ಎಲೆಕ್ಷನ್ ದಿವಸನೇ, ಎದುರಿಗೆ ಸಿಕ್ತು ಕಾರ್. ಎಲ್ರಿ ನಮಗೇನು ಚಾ ಕುಡಿಯೋಕೆ ಕರೆದಿಲ್ಲ ಅಲ್ರಿ ಅಂದೆ. ಎಲೆಕ್ಷನ್ ಮುಗಿಲಪ್ಪ, ಆಮೇಲೆ ಬಾ ಚಾ ಕುಡಿಯೋಕೆ ಅಂದರು. ಹಂಗಂದ್ರೆ ಮಾತಾಡ್ಸ್ಕೋಬಾರ್ದ? ಇವ್ರು ಹೋಗಿಲ್ಲಪ್ಪ, ಇನ್ನೂ ಹೋಗಿಲ್ಲ, ಕರೆದಿಲ್ಲ, ಹೋಗಿಲ್ಲ. ಹೋಗಂತ ಊಟಕ್ಕೆ ಹೋಳಿಗೆ ಊಟ ಮಾಡಿಸಿ ಕರೀರಿ ಅಂತ ಬೇಕಾದ್ರೆ